ಶ್ರೀ ತುಂಗಭದ್ರಾ ದಂಡೆ ಮೇಲಿರುವಂಥ ಗುರು ರಾಘವೇಂದ್ರರ ಸನ್ನಿಧಿಯಲ್ಲಿ ಇದ್ದೀವಿ. ಉಚ್ಚಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಶ್ರೀ ಗುರು ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಂದಿನ 12 ರಾಶಿಗಳಿಗೆ ಫಲಾಫಲವನ್ನು ನೋಡೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಸ್ವಾಮಿಯ ಶುಭಾಶಯಗಳು. ಬಂಧುಗಳೇ, ಈ ದಿನ ತಾರೀಕು 21/4/2025 ಸೋಮವಾರ. ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನ. ಈ ದಿನ ನೋಡಿ, ಅಷ್ಟಮಿ ದುರ್ಗಾಷ್ಟಮಿ. ಅಷ್ಟಮಿ ಅಂದ್ರೇ ಅದಕ್ಕೊಂದು ಶಕ್ತಿ ಆಗಿರ್ತಕ್ಕಂಥ ದಿನ. ಈ ದಿನ ಉತ್ತರಾಷಾಢ ನಕ್ಷತ್ರ ಬೇರೆ ಇದೆ. ಖಂಡಿತವಾಗೂ ನಿಮಗೆಲ್ಲರಿಗೂ ಆ ದೇವಿಯ ಆಲಯಕ್ಕೆ ಹೋಗಿ ಅಲ್ಲಿ ಒಂದು ರಾಹು ಕಾಲದಲ್ಲಿ ಒಂದು ಕೂಷ್ಮಾಂಡ ದೀಪವನ್ನು ಅಂಟಿಸಿ. ಈ ದಿನ ಅಷ್ಟಮಿ ದಿನ ನಿಮ್ಮ ಮನೆಯಲ್ಲಿ ಯಾವುದಾದ್ರು ದುಷ್ಟಶಕ್ತಿಗಳು ಆಗಿದ್ದರೆ, ಕೆಲವೊಂದು ಮಾಟ ಮರ್ಯಾದೆಗಳು ಏನಾರು ಆಗಿದ್ದರೆ, ಕೆಲವೊಬ್ಬರು ಯಾರು ಮಾಡಿಸಿದರೆ, ನಿಮಗೆ ದ್ವೇಷಿಗಳಿದ್ರೂ ಕೂಡ ಅದೆಲ್ಲ ಶೀಘ್ರವಾಗಿ ಹೋಗ್ತದೆ. ಅಷ್ಟಮಿ ದಿನ ಕೂಷ್ಮಾಂಡದ ದೀಪವನ್ನು ಒಂದು ಆ ಶಕ್ತಿ ಆಲಯದಲ್ಲಿ ಹತ್ತಿಸ್ಬಿಟ್ಟು ಬನ್ನಿ. ಅದು ರಾಹುಕಾಲದಲ್ಲಿ ಅಂಟಿಸ್ಬಿಟ್ಟು ಬನ್ನಿ. ಯಾವಾಗ ರಾಹುಕಾಲ? 7:30ರಿಂದ 9 ಗಂಟೆವರೆಗೂ ರಾಹುಕಾಲ ಇದೆ ಬಂಧುಗಳೇ. ಈ ದಿನ ಶುಭ ಕಾಲ ಬಂದು 6 ಗಂಟೆಯಿಂದ 7:30ರವರೆಗೂ, ಮಧ್ಯಾಹ್ನ ಒಂದು 3 ಗಂಟೆಯಿಂದ 4:15ವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬಿಡಿ. ಈಗ 12 ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನನ್ನ ತಂದೆ ಪರಮೇಶ್ವರನಾಗಿರ್ತಕ್ಕಂಥ ಮಲೆ ಮಹದೇಶ್ವರನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ, ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇ ವಂದನಾತ್ ಮೃತ್ಯುರ್ಮೋಕ್ಷಯಮಾಮೃತಾತ್. ಪರಮೇಶ್ವರನ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮೋ ಭಾಸ್ಕರಾಜಾಯ ವಿದ್ಮಹೇ ಸಹಸ್ರಲಕ್ಷ್ಮೀಶ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಪರಮೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ 12 ರಾಶಿಯವರಿಗೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥ ದಿನ. ತುಂಬ ಚೆನ್ನಾಗಿದೆ ಈ ದಿನ. ಸ್ವಲ್ಪ ನೀವು ಹಿಂದೇಟು ಹಾಕ್ಬಿಡಿ, ಮುಂದಕ್ಕೆ ನುಗ್ಗಿ, ನೀವು ಮುಂದೆ ಹೆಜ್ಜೆ ಇಡಿ. ಈ ದಿನ ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಬಂಧುಗಳೇ, ಈ ದಿನ ಅನುಮಾನಾಸ್ಪದವಾಗಿ ನಡ್ಕೊತೀರಿ. ಬೇರೆಯವ್ರಿಗೆ ನೀವು ತೊಂದರೆ ಕೊಡ್ತಕ್ಕಂಥದ್ದು, ಬೇರೆಯವರು ನಿಮಗೆ ತೊಂದರೆ ಕೊಡ್ತಕ್ಕಂಥದ್ದು, ವಾಹನದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು, ಇದೆಲ್ಲ ಹುಷಾರಾಗಿರಿ. ಮಿಥುನ ರಾಶಿಯವರಿಗೆ ಕೋಪಕ್ಕೆ ಮನಸ್ಸನ್ನು ಕೊಡ್ತಕ್ಕಂಥದ್ದು, ಕೋಪಕ್ಕೆ ವಿದ್ರೇಗಕ್ಕೆ ಒಳಗಾಗ್ತಕ್ಕಂಥದ್ದು, ಬೇರೆಯವ್ರ ಜೊತೆಲಿ ಅನ್ಯಥಾ ಜಗಳ ಮಾಡ್ತಕ್ಕಂಥದ್ದು ದಿನ. ಈ ದಿನ ಸ್ವಲ್ಪ ಹುಷಾರಾಗಿರಿ. ಕಟಕ ರಾಶಿಯವರಿಗೆ ಈ ದಿನ ನೀವು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ. ಏನಾದ್ರು ಒಂದು ಹೆಸರು ಮಾಡ್ತಕ್ಕಂಥ ದಿನ. ಈ ದಿನ ಸುಮ್ಮನೆ ಕೂರಬೇಡಿ, ಏನಾದ್ರು ಒಂದು ಬೇರೆ ಪ್ರಯತ್ನ ಪಡಿ, ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ. ಸಿಂಹರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥ ದಿನ. ನೀವು ಹಿಂದೆ ಸ್ವಲ್ಪ ಸೋಂಬೇರಿತನ ಇದ್ರೂ ಕೂಡ ಇವತ್ತೊಂದು ದಿನ ಸ್ವಲ್ಪ ಆ ಕೆಲಸವನ್ನು ಮಾಡೋಕ್ಕೆ ಪ್ರಯತ್ನ ಪಡಿ, ಖಂಡಿತವಾಗಿ ನಿಮ್ಗೆ ಫಲ ಸಿಗುತ್ತೆ. ಕನ್ಯಾ ರಾಶಿಯವರಿಗೆ ಈ ದಿನ ಸಾಧನೆ ತೋರಿಸ್ತುವಂಥ ದಿನ. ಈ ದಿನ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ. ಈ ದಿನ ಗುರು ದತ್ತಾತ್ರೇಯರ ಸನ್ನಿಧಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಇಲ್ಲ ಹತ್ತಿ ವೃಕ್ಷದ ಕೆಳಗಡೆ ಎಲ್ಲಾದರೂ ಕೂತ್ಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗಲಿ ನಿಮಗೆ. ತುಲಾರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ಆಸ್ತಿ ಖರೀದಿ ಮಾಡ್ತಕ್ಕಂಥದ್ದು, ಗಾಡಿ ಖರೀದಿ ಮಾಡ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಬೇರೆಯವರಿಗೆ ನೀವು ಆದರ್ಶಪ್ರಾಯರಾಗಿರ್ತೀರಿ. ಬೇರೆಯವರಿಗೆ ಸಂತೋಷವನ್ನು ಉಣಬಡಿಸಲಿದ್ದೀರಿ. ಸಂತೋಷದಿಂದ ಲವಲವಿಕೆಯಾಗಿರ್ತೀರಿ. ಈ ದಿನ ಹೊಸ ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಈ ದಿನ. ಧನುಷ್ ರಾಶಿಯವರಿಗೆ ನೀವು ಹಿಂದೆ ಮಾಡಿರ್ತಕ್ಕಂಥ ತಪ್ಪನ್ನೆಲ್ಲ ಮರೆತು ಹೊಸ ಜೀವನಕ್ಕೆ ಕಾಲಿಡ್ತಕ್ಕಂಥದ್ದು. ನಾನು ಏನೇ ಹಿಂದೆ ಮಾಡಿರ್ತಕ್ಕಂಥ ತಪ್ಪನ್ನೇನಾದ್ರೂ ಮರೆತು ಬೇರೆ ಒಂದು ಯೋಜನೆಯನ್ನು ಮಾಡ್ತಕ್ಕಂಥದ್ದು ನಿಮ್ಮದು ಈ ದಿನ. ಮಕರ ರಾಶಿಯವರಿಗೆ ಆದರ್ಶಪ್ರಾಯರಾಗಿರ್ತೀರಿ. ಬೇರೆಯವರಿಗೆ ನೀವು ಸಂತೋಷದಾಯಕವಾಗಿರ್ತೀರಿ. ಬೇರೆಯವ್ರ ಜೊತೆಯಲ್ಲಿ ಅನ್ಯೋನ್ಯತೆಯಿಂದ ಇರ್ತೀರಿ. ಈ ದಿನ ತುಂಬ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ಬೇರೆಯವರಿಗೆ ನೀವು ಒಂದು ಗೈಡೆನ್ಸ್ ಮಾಡ್ತಕ್ಕಂಥದ್ದು, ಬೇರೆಯವ್ರಿಗೆ ಈ ರೀತಿ ಇರಬೇಕು ಅಂತೇಳಿ ನೀವು ಬೇರೆಯವ್ರಿಗೆ ಒಂದು ನಿಮ್ಮ ಸ್ನೇಹಿತರೊಡನೆ, ನಿಮ್ಮ ಬಂಧು ಮಿತ್ರರೊಡನೆ ಸಲಹೆ ಸೂಚನೆಯನ್ನು ಕೊಡ್ತಕ್ಕಂಥ ದಿನ ಈ ದಿನ. ಮೀನರಾಶಿಯವರಿಗೆ ಬೇರೆಯವ್ರಿಗೆ ಆರ್ಡ್ರ್ ಮಾಡ್ತಕ್ಕಂಥದ್ದು, ನಿಮ್ಮ ಮೇಲಧಿಕಾರಿಗಳು ನಿಮಗೆ ಆರ್ಡರ್ ಮಾಡ್ತಕ್ಕಂಥದ್ದು, ಅವ್ರ ಮೇಲಧಿಕಾರಿಗಳು ಆರ್ಡರ್ ಮಾಡ್ತಕ್ಕಂಥದ್ದು, ಆದೇಶ ಕೊಡ್ತಕ್ಕಂಥದ್ದು, ಈ ರೀತಿ ಇರಬೇಕು, ಹಿಂಗೆ ನಡ್ಕೋಬೇಕು, ಈ ರೀತಿ ಇರಬೇಕು ಅಂತೇಳಿ ಈ ಥರ ಇದೆ. ಹೀಗೆ 12 ರಾಶಿಯವರಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಂದೆಯ ಸ್ವರೂಪರಾಗಿರ್ತಕ್ಕಂಥ ಮಲೆ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ.
ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಹೆಚ್ಚಿನ ರೀತಿಯಲ್ಲಿ ಕರೆಗಳನ್ನು ಮಾಡ್ತಾ ಇದ್ದೀರಾ ಬಂಧುಗಳೇ. ನಿಮ್ಮೆಲ್ಲರಿಗೂ ಸ್ಪಂದಿಸ್ತೀನಿ. ದಯವಿಟ್ಟು ಇದರಲ್ಲಿ ಯಾವುದೇ ರೀತಿಯಾದ ಒಂದು ಚಾರ್ಜು ಮತ್ತೊಂದಾಗಲಿ ಹಣ ಕೇಳೋದಾಗಲಿ ದಯವಿಟ್ಟು ಇಲ್ಲ. ಯಾಕಂದರೆ ವಿದ್ಯೆ ಅಂತಕ್ಕಂಥದ್ದು ಮಹಾನ್ ವಿದ್ಯೆ, ಅದನ್ನು ಇನ್ನೊಬ್ಬರಿಗೆ ದಾನವಾಗಿ ಕೊಡಬೇಕಾಗ್ತಕ್ಕಂಥದ್ದು. ಅದರಿಂದ ನಾವು ಸಂಪಾದನೆ ಮಾಡಬೇಕಾದ್ದೇನಿಲ್ಲ. ವಿದ್ಯೆಯನ್ನು ದಾನ ಮಾಡಬೇಕು. ಯಾವುದೇ ಒಂದು ಗುರುಗಳಾದವನು ಯಾವುದೂ ಎಕ್ಸ್ಪೆಕ್ಟೇಷನ್ ಏನು ಮಾಡಬಾರ್ದು. ಮಕ್ಕಳುಗಳಿಗೆ, ಗುರುಗಳಿಗೆ, ಶಿಷ್ಯಂದರಿಗೆ ಎಲ್ಲರೂ ಆ ವಿದ್ಯೆಯನ್ನು ದಾನ ಕೊಡ್ತಕ್ಕಂಥದ್ದು ಅದು ಮಹಾನ್ ವಿದ್ಯೆ ಅನ್ನಿಸ್ಕೊಳ್ಳುತ್ತೆ. ಯಾವಾಗ ನಾವು ಅದಕ್ಕೆ ಬೆಲೆ ಕಟ್ತೀವೋ ಅದರಲ್ಲಿ ಆ ಬೆಲೆ ಇರೋದಿಲ್ಲ. ಹಾಗಾಗಿ ತಾನಾಗೇ ಬಂದಿದ್ದು ದಾನ, ನಾವಾಗೆ ಕೇಳೋದು ಭಿಕ್ಷೆ. ಹಾಗಾಗಿ ನೀವು ಇಷ್ಟಪಟ್ಟು ನೀವು ಏನಾದರೂ ಕೊಡೋಂಗಿದ್ರೆ ಕೊಡ್ಬೋದು, ಇಲ್ಲಾಂದರೆ ಏನೂ ಇಲ್ಲ. ನಿಮ್ಮಲ್ಲಿರ್ತಕ್ಕಂಥ ಅನುಮಾನಗಳನ್ನ ಪರಿಹಾರ ಮಾಡೋಕ್ಕೇ ನಾವು ಬಂದಿದ್ದೀವಿ. ಖಂಡಿತವಾಗೂ ನಿಮ್ಮಲ್ಲಿ ಏನಾದರೂ ಅನುಮಾನಗಳಿದ್ದು ಏನಾದರೂ ಒಂದು ಅನುಷ್ಠಾನವನ್ನು ಮಾಡ್ಕೋಬೇಕಾ, ಮನೇಲಿ ಏನಾದರೂ ಈ ರೀತಿ ತೊಂದರೆ ಇದೆಯಾ, ಅದಕ್ಕೆ ಖಂಡಿತವಾಗೂ ನಾವು ಉತ್ತರವನ್ನು ಕೊಡ್ತೇನೆ. ಖಂಡಿತವಾಗೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನನ್ನು ಒತ್ತಿ ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಕಮೆಂಟ್ ಮಾಡಿ. ಏನಾದರೂ ಆ ಲೋಪದೋಷಗಳಿದ್ರೂ ತಿಳಿಸಿ, ಪರವಾಗಿಲ್ಲ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಖಂಡಿತ ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.